ನಮಸ್ಕಾರ ಸ್ನೇಹಿತರೆ, ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತು MHRD UDS ಪ್ಲಸ್ನಲ್ಲಿ ಪೆನ್ ನಂಬರನ್ನು, ಮಕ್ಕಳ ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಷನ್ ನಂಬರನ್ನು ಬೈ ಆಧಾರ್ ಮತ್ತು ಬರ್ತ್ ಇಯರ್ ಮುಖಾಂತರ ಯಾವ ರೀತಿಯಾಗಿ ತಿಳಿಯೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನನ್ನು ಒತ್ತಿರಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಗೂಗಲ್ಗೆ ಹೋಗಿ MHRD UDS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಒತ್ತಿ. ಈ ರೀತಿ UDS ಪ್ಲಸ್ ಸ್ಟೂಡೆಂಟ್ ಮಾಡಲ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥದ್ದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಗೋ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ನಂತರ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ, ಅದೇ ರೀತಿಯಾಗಿ ಅದರಲ್ಲಿ ಕಾಣಿಸ್ತಕ್ಕಂಥ ಕ್ಯಾಪ್ಷವನ್ನು ಹಾಕಿ ಬಿಟ್ ಮೇಲೆ ಓದಬೇಕು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲೋಸ್ ಕೊಟ್ಕೊಳ್ಳಿ. ಇಲ್ಲಿ ಟಾಪಲ್ಲಿ ಏನು ಮಾಡಿ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ಕನ್ನು ಮಾಡಿದರೆ ನಮಗೆ ಈ ರೀತಿ ಆಪ್ಷನ್ ಕಾಣುತ್ತೆ. ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಇಂಪೋರ್ಟ್ ವಿದಿನ್ ಸ್ಟೇಟ್ ಆ್ಯಂಡ್ ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ಅಂತಿದೆ. ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ನಂತರ ನಮಗೆ ಇಲ್ಲಿ ಮೇಲೆ ಒಂದು ಆಪ್ಷನ್ ಬರುತ್ತೆ, ಸರ್ಚ್ ಬೈ ಪೆನ್ ಅಂತಿದೆ, ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ್ರ ನಂತರ ಇಲ್ಲಿ ನಮಗೆ ಆಪ್ಷನ್ ಕಾಣುತ್ತೆ, ಆಧಾರ್ ನಂಬರ್ ಮತ್ತು ಬರ್ತ್ ಇಯರ್ ಅಂತ. ಇಲ್ಲಿ ಫಸ್ಟಿಗೆ ಸೆಲೆಕ್ಟನ್ನು ಔಟ್ ಆಫ್ ಸ್ಟೇಟ್ ಅಂತಿದ್ರೆ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಮಹಾರಾಷ್ಟ್ರ ಅಂತ. ಇಲ್ಲಿ ನೆಕ್ಸ್ಟ್ ಆಧಾರ್ ನಂಬರ್ ಅಂತ ಕೇಳಿದೆ. ಇಲ್ಲಿ ಮಗುವಿನ ಆಧಾರ್ ನಂಬರನ್ನು ಏನು ಮಾಡಬೇಕು, ಟೈಪ್ ಮಾಡಬೇಕಾಗುತ್ತೆ. ಮಗುವಿನ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಮಗುವಿನ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಂಡಿದ ನಂತರ ಕೆಳಗಡೆ ಇಯರ್ ಆಫ್ ಬರ್ತ್ ಅಂತಿದೆ, ಅಲ್ಲಿ ಮಗುವಿನ ಇಯರ್ ಆಫ್ ಬರ್ತ್ ಮೆನ್ಷನ್ ಮಾಡ್ಕೊಳ್ಳಿ. ಮೆನ್ಷನ್ ಮಾಡಿದ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ಪೆನ್ ಅಂತ ಮತ್ತು ಡೇಟ್ ಆಫ್ ಬರ್ತ್ ಅಂತ ತೋರಿಸ್ತಾ ಇದೆ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಓಮಾ